ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ಗೆ ಸಾಲಗಾರರ ಕಾಟ ಶುರುವಾಗ್ಬಿಟ್ಟಿದ್ಯಂತೆ. ಆ ಕಾಟ ಶುರುವಾಗಿರೋದು ಕೂಡ ಅವರ ತಂಗಿಯ ಕಡೆಯಿಂದ ಅನ್ನುವಂಥ ಆರೋಪ, ತಂಗಿಯ ಕಾರಣಕ್ಕಾಗಿ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸಿಸಿಬಿ ಪೊಲೀಸರಿಗೆ ನಟಿಯೇ ತಂಗಿಯ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ತಂಗಿ ಸಮೃದ್ಧಿ ರಾಮ್, ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್ ಮತ್ತು ಸಾಗರ್ ಅನ್ನುವವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕಾರಣ ಏನು? ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಸಹೋದರಿ ಸಮೃದ್ಧಿ ರಾಮ್ 25 ಲಕ್ಷ ರೂಪಾಯಿ ಕಳ್ಕೊಂಡಿದ್ರಂತೆ. ಕಾರುಣ್ಯ ರಾಮ್ ಜೊತೆಗೆ ಒಂದೇ ಮನೆಯಲ್ಲಿ ಸಮೃದ್ಧಿ ರಾಮ್ ಕೂಡ ವಾಸ ಇದ್ರು. ಆನ್ಲೈನ್ ಬೆಟ್ಟಿಂಗ್ ಆಡಿ 25 ಲಕ್ಷ ರೂಪಾಯಿ ಹಣವನ್ನ ನಟಿ ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ಕಳ್ಕೊಂಡಿದ್ರು. ಅದಕ್ಕಾಗಿ ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ರೂಪಾಯಿ ಹಣವನ್ನ ಸಾಲವಾಗಿ ಪಡ್ಕೊಂಡಿದ್ರಂತೆ ಸಮೃದ್ಧಿ. ಅಲ್ಲದೆ ಬಿಸ್ನೆಸ್ ಮಾಡಿ ಕೂಡ ಹಣ ಲಾಸ್ ಮಾಡಿಕೊಂಡಿದ್ರಂತೆ ಸಮೃದ್ಧಿ. ಮನೆಯಲ್ಲಿದ್ದಂತಹ ಚಿನ್ನ ಮತ್ತು ಹಣವನ್ನ ಕೂಡ ಸ್ವಂತಕ್ಕೆ ಸಮೃದ್ಧಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಇದನ್ನ ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಮನೆಯಿಂದ ಸಮೃದ್ಧಿ ದೂರ ಆಗ್ಬಿಟ್ಟಿದ್ರು. ಸಮೃದ್ಧಿಗೆ ಹಣ ನೀಡಿದವರು ಕಾರುಣ್ಯ ಹಿಂದೆ ಬಿದ್ದಿದ್ರು. ಮನೆ ಬಳಿ ಬಂದು ಗಲಾಟೆ ಸೇರಿದಂತೆ ವಾಟ್ಸ್ಆಪ್ನಲ್ಲಿ ಅಶ್ಲೀಲ ಮೆಸೇಜ್ಗಳು ಕಾರುಣ್ಯ ರಾಮ್ ಅವರಿಗೆ ಬರೋದಕ್ಕೆ ಶುರುವಾಗಿತ್ತು. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಂತಹ ಪೋಸ್ಟ್ಗಳಿಗೂ ಕೆಟ್ಟದಾಗಿ ಕಾಮೆಂಟ್ಗಳು ಬರೋದಕ್ಕೆ ಶುರುವಾಗಿತ್ತು. ಅವಾರ್ಡ್ ಫಾರ್ ಚೀಟರ್ಸ್ ಸೇರಿದಂತೆ ಬೇರೆ ಬೇರೆ ಪದಗಳನ್ನ ಬಳಸಿ ನಿಂದನೆ ಮಾಡುವಂತಹ ಕೆಲಸವನ್ನ ಕೆಲವರು ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ನಗರ ಠಾಣೆಯಲ್ಲಿ ನಟಿ ಕಾರುಣ್ಯ ರಾಮ್ ದೂರನ್ನ ಕೊಟ್ಟಿದ್ದಾರೆ. ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎನ್ಸಿಆರ್ ದಾಖಲಾಗಿದೆ. ಸಿಸಿಬಿ ಪೊಲೀಸರಿಗೂ ಕೂಡ ನಟಿ ದೂರನ್ನ ನೀಡಿದ್ದಾರೆ. ದೂರು ಪಡೆದು ಸದ್ಯ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಕಾರುಣ್ಯ ರಾಮ್ ಹಾಗೆ ಸಮೃದ್ಧಿ ರಾಮ್ ಇಬ್ರು ಕೂಡ ಅಕ್ಕ ತಂಗಿ. ಆದ್ರೆ ಈಗ ತಂಗಿ ಸಮೃದ್ಧಿ ರಾಮ್ ವಿರುದ್ಧವೇ ನಟಿ ಕಾರುಣ್ಯ ರಾಮ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿರೋದು ಯಾವ ಕಾರಣಕ್ಕಾಗಿ? ವಂಚನೆಯ ದೂರನ್ನ ದಾಖಲಿಸಿದ್ದಾರೆ. 25 ಲಕ್ಷ ರೂಪಾಯಿ ಹಣವನ್ನ ಬೆಟ್ಟಿಂಗ್ ನ ಕಾರಣಕ್ಕಾಗಿ ಕಳ್ಕೊಂಡಿದ್ರಂತೆ ತಂಗಿ ಸಮೃದ್ಧಿ ರಾಮ್. ಸುಮಾರು 25 ಲಕ್ಷ ರೂಪಾಯಿಯನ್ನ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಕಳ್ಕೊಂಡಿದ್ರಂತೆ ತಂಗಿ ಸಮೃದ್ಧಿ ರಾಮ್. ಬಿಸ್ನೆಸ್ ಹೆಸರಿನಲ್ಲೂ ಕೂಡ ಲಾಸ್ ಮಾಡ್ಕೊಂಡಿದ್ರಂತೆ. ಆದ್ರೆ ಇದಕ್ಕಾಗಿ ಮನೆಯಲ್ಲಿದ್ದಂತಹ ಚಿನ್ನ ಮತ್ತು ಹಣವನ್ನ ಕೂಡ ಸ್ವಂತಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ಸಮೃದ್ಧಿ ಹಣ ನೀಡಿದವರು ಕಾರುಣ್ಯ ಹಿಂದೆ ಬಿದ್ದಿದ್ರು. ಇತ್ತ ಸಮೃದ್ಧಿ ಅಕ್ಕ ಕಾರುಣ್ಯ ರಾಮ್ ಮನೆಯಿಂದ ದೂರ ಆಗಿದ್ರು. ಇದೆಲ್ಲದರ ಮಧ್ಯೆ ಈ ವಿಚಾರ ಸದ್ಯ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.